ಉಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ. ಮತ್ತೊಮ್ಮೆ ಹಂಪಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮೊದಲ ಹಂಪಿ ವಿಡಿಯೋಗೆ ನೀವು ಕೊಟ್ಟಂತ ಸಪೋರ್ಟ್ಗೆ ಅಡ್ವೆಂಚರ್ ಟೂರಿಸ್ಟ್ AAY ಯೂಟ್ಯೂಬ್ ಚಾನೆಲ್ ಕಡೆಯವರಿಂದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ಇದು ಹಂಪಿಯ ಪಾರ್ಟ್ 2 ಲಾಗ್ ಆಗಿದೆ. ಇದೇ ನೋಡಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇವತ್ತು ನಾವು ಕಮಲ್ ಮಹಲ್ ಸೀಕ್ರೆಟ್ ಗಳನ್ನ ತೋರಿಸ್ತೀವಿ ಮತ್ತು ಹಂಪಿಯ ಒಂದು ರಹಸ್ಯವಾದ ಗುಹೆಗೆ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಹಂಪಿಯ ಒಂದು ಸಂಪೂರ್ಣ ಪ್ರವಾಸ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಹಂಪಿಯಲ್ಲಿ ಮೊದಲು ಕಮಲ್ ಮಹಲ್ಗೆ ಹೋಗೋಣ ಬನ್ನಿ. ಈಗ ನಾವು ಹೋಗ್ತಾ ಇದ್ದೀವಿ ಕಮಲ್ ಮಹಲ್ನ ನೋಡೋದಕ್ಕೆ. ಇದೇ ಕಮಲ್ ಮಹಲ್ಗೆ ಎಂಟ್ರಿ. ಇದನ್ನ ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅಂತಾನೂ ಕರೀತಾರೆ. ಕಮಲ್ ಮಹಲ್ ಹಂಪಿಯಲ್ಲಿರುವ ಒಂದು ಲೌಕಿಕ ಕಟ್ಟಡ. ಇದನ್ನು ಚಿತ್ರಾಂಗಿ ಮಹಲ್ ಎಂದು ಸಹ ಕರೆಯಲಾಗುತ್ತದೆ. ಇದು 2 ಅಂತಸ್ತುಗಳ ಇಂಡೋ ಇಸ್ಲಾಂ ಶೈಲಿಯ ಉತ್ತಮ ಉದಾಹರಣೆಯ ರಚನೆಯಾಗಿದ್ದು, ಒರಟು ಕಲ್ಲುಗಳ ರಚನೆಯ ಮೇಲೆ ಗಾರೆಯನ್ನು ಲೇಪಿಸಲಾಗಿದೆ. ತಳವಿನ್ಯಾಸದಲ್ಲಿ ಚೌಕಾಕಾರವಾಗಿದ್ದು, ಮಧ್ಯದಿಂದ 4 ದಿಕ್ಕುಗಳಲ್ಲಿ ಮುಂಚಾಚುಗಳಿವೆ. ಅಲಂಕೃತ ಅಧಿಷ್ಠಾನದ ಮೇಲಿರುವ ಕಮಾನಿನ ರಚನೆಯ ಮೇಲೆ ಇಳಿಜಾರು ಪ್ರಸ್ತರ ಇದೆ. ಅದರ ಮೇಲೆ ಕಿರಿದಾದ ಗೋಪುರ ಆಕೃತಿಯನ್ನು ಕಟ್ಟಲಾಗಿದೆ. ಅದರ ಮೇಲಿನ ಭಾಗದಲ್ಲಿ ಪಿರಮಿಡ್ ಆಕಾರದ ಶಿಖರ ಭಾಗವಿದೆ. ಗಾರೆಯಲ್ಲಿ ನಿರ್ಮಿಸಿರುವ ಕಮಾನು ಅಲ್ಲಲ್ಲಿ ಉಳಿದು ಬಂದಿದ್ದು, ಅದರ ಉನ್ನತ ಕಲಾ ನೈಪುಣ್ಯತೆಯನ್ನು ತೋರುತ್ತದೆ. ಈ ಕಟ್ಟಡವನ್ನು ಬೇಸಿಗೆ ಕಾಲದ ಅರಮನೆ ಎಂದು ಸಹ ಕರೆಯಲಾಗುತ್ತದೆ. ಕಮಲ್ ಮಹಲ್ ವಿಜಯನಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಮತ್ತು ಇದು 2 ಅಂತಸ್ತಿನ ರಚನೆಯಾಗಿದ್ದು, ಇದು ಶಿಲಾಖಂಡ ರಾಶಿ ಕಲ್ಲಿನಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದು ಹಾಳಾಗಬಾರದೆಂದು ಆಗಿನ ಕಾಲದಲ್ಲೇ ಉತ್ತಮವಾಗಿ ಪ್ಲಾಸ್ಟರ್ ಮಾಡಲ್ಪಟ್ಟಿದೆ. ಈ ರಚನೆಯನ್ನು ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಅವಶೇಷ ಸ್ಥಳವಾಗಿ ಬಳಸಲಾಗುತ್ತಿತ್ತು. ಕಮಲ್ ಮಹಲ್ ಅನ್ನು ಜೆನಾನಾ ಆವರಣದಲ್ಲಿ ನಿರ್ಮಿಸಲಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಮಹಿಳೆಯರಿಗಾಗಿ ಮೀಸಲಿಡಲಾಗಿತ್ತು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ರಚನೆಯನ್ನು ಸಾಮ್ರಾಜ್ಯದ ರಾಜಮನೆತನದ ಸೇವೆ ಸಲ್ಲಿಸಲು ನಿರ್ಮಿಸಲಾಗಿದೆ. ಅಲ್ಲದೆ ರಾಜ ಕೃಷ್ಣದೇವರಾಯನು ತನ್ನ ಮಂತ್ರಿಗಳೊಂದಿಗಿನ ಸಭೆಗಳಿಗೆ ಇದನ್ನು ತನ್ನ ಕೌನ್ಸಿಲಿಂಗ್ ಕೊಠಡಿಯಾಗಿ ಬಳಸಿಕೊಳ್ಳುತ್ತಿದ್ದನು. ಜನಾನಾ ಆವರಣದ ಪೂರ್ವದ್ವಾರದ ಮೂಲಕ ಗಜಶಾಲೆ ಇರುವ ಪ್ರದೇಶಕ್ಕೆ ಹೋಗಬಹುದು. ರಾಜ ಕೃಷ್ಣದೇವರಾಯ ಒಡೆಯನು ತನ್ನ ಗಜಪಡೆಯ ಸೇನೆಯಲ್ಲಿರುವ ಆನೆಗಳನ್ನ ಈ ಗಜಶಾಲೆಯಲ್ಲೇ ಇಟ್ಟು ಅವನ್ನ ಸಾಕುತ್ತಿದ್ದನು ಅಂತ ಇಲ್ಲೊಂದು ಪ್ರತೀತಿ ಇದೆ. ಒಂದು ಕೋಣೆಯ ಪಕ್ಕದಲ್ಲಿ ಇನ್ನೊಂದರಂತೆ ಸಾಲಾಗಿ ಒಂದೊಂದು ಕೋಣೆಯನ್ನು 85x10 ಮೀಟರ್ ಜಾಗದಲ್ಲಿ ನಿರ್ಮಿಸಲಾಗಿದೆ. ಮಧ್ಯಭಾಗದಲ್ಲಿ ಇರುವ ಚೌಕಾಕಾರದ ರಚನೆಯನ್ನು ಮೆಟ್ಟಿಲುಗಳ ಮೂಲಕ ತಲುಪಬಹುದು. ಗುಮ್ಮಟಾಕಾರ, ವೃತ್ತ, ಅಷ್ಟಕೋನ ಮತ್ತು ಗೋಲ ಮಾದರಿಯ ಗುಮ್ಮಟಗಳನ್ನು ಸಮಾನಾಂತರವಾಗಿ ಸೂರಿನ ಮೇಲೆ ರಚಿಸಿರುವುದು ಕಟ್ಟಡದ ಆಕರ್ಷಣೆಯನ್ನು ಹೆಚ್ಚಿಸಿದೆ. ಈ ಆನೆ ಲಾಯದ ವಿಶೇಷತೆ ಏನಂದ್ರೆ 1565ರ ತಾಳಿಕೋಟೆ ಯುದ್ಧದ ಬಳಿಕ ಹಂಪಿಯ ಅನೇಕ ಸ್ಮಾರಕಗಳು ನಾಶವಾದರೂ ಈ ಆನೆ ಲಾಯವು ಗಟ್ಟಿಯಾಗಿ ಉಳಿದುಕೊಂಡಿರುವುದು ಕೆಲವು ಕಟ್ಟಡಗಳಲ್ಲಿ ಒಂದಾಗಿದೆ. ವಿಜಯನಗರದ ಚಾರಿತ್ರಿಕ ಮೌಲ್ಯ ಮತ್ತು ಅವರ ಕಾಲದ ಕೊಡುಗೆಗಳಾದ ಬೃಹತ್ ಪ್ರಮಾಣದ ಧಾರ್ಮಿಕ, ಲೌಕಿಕ ಮತ್ತು ರಕ್ಷಣಾ ವಾಸ್ತು ನಿರ್ಮಿತಿಗಳನ್ನು ಪರಿಗಣಿಸಿ ಯುನೆಸ್ಕೋ 1986ರಲ್ಲಿ ಹಂಪಿಗೆ ವಿಶ್ವ ಪರಂಪರೆಯ ನೆಲೆ ಸ್ಥಾನ ನೀಡಿ ಗುರುತಿಸಿತು. ಈಗ ಹಜರೆ ರಾಮಚಂದ್ರ ದೇವಾಲಯ ಮತ್ತು ಪಾನ್ ಸುಪಾರಿ ಬಜಾರನ್ನು ನೋಡೋಣ. ಮಹಾನವಮಿ ದಿಬ್ಬದ ಉತ್ತರದಲ್ಲಿರುವ ಪ್ರವೇಶ ದ್ವಾರಕ್ಕೆ ಅಂಟಿಕೊಂಡಂತೆ ಹಜಾರ್ ರಾಮಚಂದ್ರ ದೇವಾಲಯವಿದೆ. ತನ್ನದೇ ಆದ ಸ್ವತಂತ್ರ ಪ್ರಕಾರ ಆವರಣವನ್ನು ಹೊಂದಿದ್ದು ಪೂರ್ವಭಾವಿ ಮುಖವಾಗಿದೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ ಮತ್ತು ಕಂಬಗಳಿರುವ ನವರಂಗಕ್ಕೆ 3 ದಿಕ್ಕುಗಳಲ್ಲಿ ಪ್ರವೇಶ ಮಂಟಪಗಳಿವೆ. ದೇವಾಲಯಕ್ಕೆ ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ ಪ್ರವೇಶ ದ್ವಾರವಿದ್ದು, ದಕ್ಷಿಣದಲ್ಲಿ ಕಿರಿದಾದ ಪ್ರವೇಶ ಬಾಗಿಲು ಇದೆ. ಕ್ರಿಸ್ತಶಕ 14-15ನೇ ಶತಮಾನದಲ್ಲಿ ಕಣಶಿಲೆಯಿಂದ ನಿರ್ಮಿಸಲಾದ ಈ ದೇವಾಲಯದ ಗೋಡೆಯಲ್ಲಿ ರಾಮಾಯಣ ಮತ್ತು ಭಾಗವತದ ಪ್ರಮುಖ ಘಟನೆಯನ್ನು ಉಬ್ಬು ಶಿಲ್ಪಗಳ ಶಿಲಾಫಲಕಗಳ ಮೂಲಕ ತೋರಲಾಗಿದೆ. ಇದರಿಂದ ಈ ದೇವಾಲಯವು ಪ್ರಸಿದ್ಧಿಯನ್ನು ಪಡೆದಿದೆ. ಸೂಕ್ಷ್ಮ ಕೆತ್ತನೆಗಳೊಂದಿಗೆ ಕೂಡಿದ ನಯಗೊಳಿಸಿದ ಕಪ್ಪು ಶಿಲೆಯ 4 ಕಂಬಗಳು ನವರಂಗದಲ್ಲಿವೆ. ದೇವಿಗಾಗಿ ಪ್ರತ್ಯೇಕ ಗುಡಿ, ಈಶಾನ್ಯ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಕಂಬಗಳಿರುವ ಮಂಟಪಗಳು ಮತ್ತು ಇತರೆ ವಾಸ್ತುರಚನೆಗಳಿವೆ. ಈ ದೇವಾಲಯದ ದಕ್ಷಿಣದಲ್ಲಿ ಪ್ರತ್ಯೇಕ ದಾರಿ ಇದೆ. ಅದರ ಮೂಲಕ ರಾಜಮನೆತನದವರು ದೇವಾಲಯವನ್ನು ತಲುಪುತ್ತಿದ್ದರು. ದೇವಾಲಯದ ಪೂರ್ವಕ್ಕೆ ಅಚ್ಚುಕಟ್ಟಾದ ಬಜಾರ್ ಇದೆ. ಇದರ ಉದ್ದವು 930 ಮೀಟರ್ಗಳಾಗಿದ್ದು, ಅದರಲ್ಲಿ ಅನೇಕ ಚಿಕ್ಕ ಗುಡಿಗಳು, ಕೊಳಗಳು ಮತ್ತು ಮಂಟಪಗಳ ಸಾಲು ಇವೆ. ವಿಜಯನಗರ ಪಟ್ಟಣದ ಪ್ರಮುಖ 3 ರಸ್ತೆಗಳು ಇಲ್ಲಿ ಕೂಡುತ್ತವೆ. ಕ್ರಮುಕಾಪರ್ಣಪಣ ಅಥವಾ ಪೆದ್ದ ಅಂಗಡಿ ವೀದಿ ಎಂದು ಶಾಸನಗಳು ತಿಳಿಸುತ್ತವೆ. ಇಲ್ಲಿ ಪ್ರತಿನಿತ್ಯದ ವ್ಯಾಪಾರದೊಂದಿಗೆ ಶುಕ್ರವಾರವು ವಿಶೇಷ ವ್ಯಾಪಾರದ ದಿನವಾಗಿತ್ತು. ಈಗ ನಾವು ಹೋಗ್ತಾ ಇದ್ದೀವಿ ಹಂಪಿಯ ರಹಸ್ಯ ಕೊಠಡಿಗಳು ಅಂದ್ರೆ ಸುರಂಗ ಮಾರ್ಗಗಳು ಇರುವ ಜಾಗಕ್ಕೆ.
ವಿಜಯನಗರ ಸಾಮ್ರಾಜ್ಯದ ರಹಸ್ಯ ಮತ್ತು ಅದ್ಭುತ ವಾಸ್ತುಶಿಲ್ಪಕ್ಕೆ ಇದು ಸಾಕ್ಷಿಯಾಗಿದೆ. ಇವು ರಾಜರ ರಕ್ಷಣೆ ಮತ್ತು ಖಾಸಗಿ ಕಾರ್ಯಗಳಿಗೆ ಬಳಕೆಯಾಗುತ್ತಿದ್ದವು. ಸ್ನೇಹಿತರೆ, ಬಹುಶಃ ಸುರಂಗ ಮಾರ್ಗಗಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಒಂದು ವೇಳೆ ಶತ್ರುಗಳ ಆಕ್ರಮಣ ದಿಢೀರಂತ ಒಂದೇ ತುರ್ತು ಪರಿಸ್ಥಿತಿಯಲ್ಲಿ ಶತ್ರುಗಳ ಆಕ್ರಮಣ ಆದಾಗ ರಾಜರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಝೀರೋ ಟ್ರಾಫಿಕ್ ಇರೋಂಥ ಪ್ಲೇಸಲ್ಲಿ ಓಡಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಪ್ಪಿಸ್ಕೋಬೇಕು ಅಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ಈ ಸುರಂಗ ಮಾರ್ಗಗಳನ್ನೇ ಅವಲಂಬಿಸ್ತಿದ್ರು. ನೋಡಿ ಈ ಸುರಂಗ ಮಾರ್ಗಗಳನ್ನ ಹೇಗಿದಾವ ಅಂತೇಳಿ. ಒಬ್ಬ ಮಾತ್ರ ಹೋಗೋಕ್ ಸಾಧ್ಯ, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಹೋಗೋಕ್ ಆಗಲ್ಲ. ಏನೇ ಹೋಗ್ಬೇಕಂದ್ರೂ ಒಬ್ರ ಹಿಂದೆ ಒಬ್ಬರೇ ಹೋಗ್ಬೇಕೋ ಹೊರತು ಒಬ್ರು ಪಕ್ಕದಲ್ಲಿ ನಿಂತು ಹೋಗೋಕಂತೂ ಆಗಲ್ಲ. ಅಷ್ಟು ಚಿಕ್ಕದಾಗಿದೆ ಈ ಸುರಂಗ ಮಾರ್ಗಗಳು. ಈ ಸುರಕ್ಷತೆಗೆ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ ಮಾತ್ರನೇ ಅಲ್ಲ, ರಾಜರು ತಮ್ಮ ರಹಸ್ಯ ಯುದ್ಧ ತಂತ್ರಗಳ ಆಲೋಚನೆ ಮಾಡ್ಬೇಕಂತಂದ್ರೂ ಇದೇ ಸುರಂಗ ಮಾರ್ಗಗಳಲ್ಲಿ ಬಂದು ಗುಪ್ತವಾಗಿ ಸುರಂಗದಲ್ಲಿ ಸಮಾಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ ಸಾಗಿಸ್ತಾ ಇದ್ರು. ಸಂಪೂರ್ಣ ಕತ್ತಲಿಂದ ಕೂಡಿದ ಈ ಸುರಂಗ ಮಾರ್ಗಗಳೊಳಗೆ ಹೋಗೋಕೆ ಕಲ್ಲಿನಿಂದ ಕೂಡಿದ ಮೆಟ್ಟಿಲುಗಳಿದ್ದು ರಾಜರ ಆಪ್ತರಿಗೆ ಮಾತ್ರ ಇಲ್ಲಿ ಪ್ರವೇಶವಿರ್ತಿತ್ತು. ಸ್ನೇಹಿತರೆ, ಈ ಸುರಂಗ ಮಾರ್ಗಗಳು ಕೇವಲ ನಮಗೆ ಅರೆ ಇದೇನಿದು ಸುರಂಗ ಮಾರ್ಗ ಈ ತರ ಇದೆಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಆಗ ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಯಾವುದೇ ಟ್ರಾಫಿಕ್ ಇಲ್ದಂಗೆ ಒಂದು ಊರಿಂದ ಡೈರೆಕ್ಟ್ ಇನ್ನೊಂದು ಊರಿಗೆ ಕನೆಕ್ಟ್ ಆಗೋ ತರ ನೆಲದಲ್ಲಿ ಸುರಂಗನ ಕೊರೆದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಆಗೋ ತರ ಆ ತರ ಟೆಕ್ನಾಲಜಿನ ಯೂಸ್ ಮಾಡಿ ಸುರಂಗನ ಕಟ್ಟಿದ್ರು. ಆದ್ರೆ ನಮ್ ದುರ್ದೈವ ನೋಡಿ ಹೆಂಗಿದೆ, ನಮ್ ಸಮಾಜದ ದುರ್ದೈವ. ಸುರಂಗ ಅಂತಂದ್ರೆ ಅಲ್ಲಿ ಯಾರು ಸಿಗಿರೋದಿಲ್ಲ, ಎಲ್ಲ ಕತ್ಲೆ ಕೋಣೆ, ನಾವ್ ಅಲ್ಲಿ ಹೋಗೋಣ, ಹೋಗಿ ಎಣ್ಣೆ ಹೊಡಿಯೋಣ, ಪಾರ್ಟಿ ಮಾಡೋಣ, ಬರೀ ಇದೇ ಬಂದ್ಬಿಡುತ್ತೆ. ಅಲ್ಲಿ ಏನಿದೆ, ಏನ್ ತಿಳ್ಕೊಬೇಕು ಅನ್ನೋದು ಇಲ್ಲ. ಆಮೇಲೆ ಯಾರಾದ್ರೂ ಇದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಸಹಿತ ನಮ್ಮ ಪುರಾವಸ್ತು ಇಲಾಖೆಗೂ ಆ ಬುದ್ಧಿಗೆ ಬರ್ತಾ ಇಲ್ಲ. ಯಾರಾದ್ರೂ ಈ ಕಡೆ ಗಮನ ಕೊಟ್ರೆ ಒಳ್ಳೇದು. ಈ ವಿಡಿಯೋ ನೋಡಾದ್ರೂ ಯಾರಾದ್ರೂ ಎಚ್ಚೆತ್ಕೊಂಡ್ರೆ ಇನ್ನೂ ಒಳ್ಳೇದು. ಈಗ ಮ್ಯೂಸಿಯಂಗೆ ಹೋಗೋಣ. ಕರ್ನಾಟಕದ ಕಮಲಾಪುರದಲ್ಲಿರುವ ಹಂಪಿಯ ಪುರಾತತ್ವ ವಸ್ತು ಸಂಗ್ರಹಾಲಯವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಪ್ರಾಚೀನ ಶಿಲ್ಪಗಳು ಮತ್ತು ಅಪರೂಪದ ನಾಣ್ಯಗಳನ್ನು ಪ್ರದರ್ಶಿಸುವ ಪ್ರಮುಖ ಕೇಂದ್ರವಾಗಿದೆ. ಇದನ್ನು 1956ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಪ್ರಸ್ತುತ ಕಟ್ಟಡವನ್ನು 1972ರಲ್ಲಿ ನಿರ್ಮಿಸಲಾಗಿದ್ದು ಇದು 4 ಮುಖ್ಯ ಗ್ಯಾಲರಿಗಳನ್ನು ಹೊಂದಿದೆ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಎಲ್ರಿಗೂ, ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ, ಪ್ರತಿಯೊಬ್ಬ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಹಂಪಿಯ ಮೊದಲನೇ ವಿಡಿಯೋ ಏನು ಮಾಡಿದ್ವಿ ಅದಕ್ಕೆ ನೀವು ಕೊಟ್ಟಂಥ ಸಪೋರ್ಟು ಅಷ್ಟಿಷ್ಟಲ್ಲ, ಅಲ್ಟಿಮೇಟ್ ಆಗಿ ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ಇನ್ನೂ ಹಂಪಿಯ ಇನ್ನೊಂದೆರಡು ಭಾಗಗಳು ವಿಡಿಯೋ ಬರೋವಿದ್ದಾವೆ. ಸೊ ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಪ್ರತಿಯೊಂದು ಡೌಟ್ನು ಕಮೆಂಟ್ ಮೂಲಕ ನಮಗೆ ಕೇಳಿ, ನಾವು ಅದನ್ನು ಕಮೆಂಟಲ್ಲಿ ನಿಮಗೆ ಉತ್ತರಿಸ್ತೀವಿ. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನಂತರೂ ದಯವಿಟ್ಟು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಾಕಷ್ಟು ಜನಕ್ಕೆ ಶೇರ್ ಕೂಡ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.